ಗೃಹ ಪ್ರವೇಶದಲ್ಲಿ ಏನ್ ಕೊಟ್ಟಿದ್ದೀರಾ ಅಂತ ಎಷ್ಟು ಜನ ಕಾಮೆಂಟ್ ಮಾಡೋರು ಮಮ್ಮಿ. ತುಂಬಾ ಬೇಕು. ನಿಮ್ಮ ಅವ್ವ ಏನ್ ದುಡ್ಡು ಕೊಟ್ಟವಳ ನಂಗೆ ತುಂಬಾ ಚಾಕ್ಲೇಟ್ ಕೊಡಕ್ಕೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಚೀವ್ಸ್ ಪ್ರಪಂಚ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್. ಸೊ ಎಸ್, ಇವತ್ತೊಂದು ಹೊಸ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಏನ್ ಗೊತ್ತಾ, ಈ ರೀತಿ ವ್ಲಾಗ್ ನ ಸ್ಟಾರ್ಟ್ ಮಾಡಿ ಸುಮಾರು ಐ ಗೆಸ್ ಆಲ್ಮೋಸ್ಟ್ ಒಂದ್ ತಿಂಗಳು ಆಯ್ತು ಅಂತ ಅನ್ಕೋತೀನಿ. ಅಂದ್ರೆ ಇಷ್ಟ ದಿವಸ ಗೃಹ ಪ್ರವೇಶ ವ್ಲಾಗ್, ಗೃಹ ಪ್ರವೇಶ ಸೀರೀಸು, ಅದು ಇದು ಶಾಪಿಂಗು, ಪ್ರಿಪರೇಷನ್ಸು, ಮೇಕಪ್ ಎಲ್ಲಾನು ಲೈಕ್ ಗೃಹ ಪ್ರವೇಶ ವ್ಲಾಗ್ ಎಲ್ಲಾನು ಮುಗೀತು. ಇವಾಗ ನಾರ್ಮಲ್ ವ್ಲಾಗಿಗೆ ಅಂತ ಬಂದಿದ್ದೀವಿ. ಸೊ ಇದಕ್ಕೂ ಅಷ್ಟೇನೆ, ಗೃಹ ಪ್ರವೇಶ ಸೀರೀಸ್ಗೆ, ಗೃಹ ಪ್ರವೇಶ ವ್ಲಾಗ್ಗೆ ಯಾವ ರೀತಿ ನೀವು ನಮಗೆ ಪ್ರೀತಿ ಬ್ಲೆಸ್ಸಿಂಗ್ಸ್ ನ ಕೊಟ್ಟಿದ್ದೀರಲ್ಲ, ಪ್ಲೀಸ್ ಇದಕ್ಕೂ ಹಾಗೆ ಕೊಡಿ. ಅಲ್ಲಿಗೆ ಸ್ಟಾಪ್ ಮಾಡಬೇಡಿ, ಕಂಟಿನ್ಯೂ ಮಾಡ್ಕೊಂಡು ಬನ್ನಿ, ಓಕೆನಾ? ಎನಿವೇಸ್, ಸೊ ಸಣ್ಣ ಕೂಡ ಆಗಿದ್ದೀನಿ. ಸುಮಾರು ಜನ ಕೇಳ್ತಾ ಇದ್ರಿ, ಲಕ್ಷ್ಮಿ ಹೇಗೆ ಸಣ್ಣ ಆಗಿದ್ರಿ, ಡಯಟ್ ಪ್ಲಾನ್ ನ ಶೇರ್ ಮಾಡಿ ಅಂತ. ಸೊ ಸಣ್ಣ ಹೇಗೆ ಲೈಕ್ ಪ್ರಾಪರ್ ಆಗಿ ನಾನು ಡಯಟ್ ಏನು ಮಾಡಲ್ಲ ಫ್ರೆಂಡ್ಸ್. ಬಟ್ ಏನು ಗೊತ್ತಾ, ಆದಷ್ಟು ಸ್ವೀಟ್ ಅಂತೂ ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ ಆಗಿ ಸ್ಟಾಪ್ ಅಂತಾನು ಹೇಳಕ್ಕಾಗಲ್ಲ, ಆಲ್ಮೋಸ್ಟ್ ಅವಾಯ್ಡ್ ಮಾಡ್ತಾ ಇದ್ದೀನಿ, ತಿಂತಾ ಇಲ್ಲ. ಮತ್ತೆ ಸ್ವಲ್ಪ ಕೆಲಸ ಜಾಸ್ತಿ ಮಾಡ್ತಾ ಇದ್ದೀನಿ, ಅಂದ್ರೆ ಬಟ್ಟೆ ಎಲ್ಲ ಒಗೆಯೋದೆಲ್ಲ ಸ್ವಲ್ಪ ನಾನೇ ಇವಾಗ ಜಾಸ್ತಿ ಮಾಡ್ತಿರೋದು. ಸೊ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಆಗಿರ್ಬೋದೇನೋ. ಅಂಡ್ ಇವಾಗ ಲಡ್ಡು ಹಿಂದೆ ಸುತ್ತದೆಲ್ಲ ಸ್ವಲ್ಪ ಜಾಸ್ತಿ ಆಗಿದೆಯಲ್ಲ, ಸೊ ಮೋಸ್ಟ್ಲಿ ಲೈಕ್ ಆ ರೀತಿಗೆ. ಓ ಮೈ ಗಾಡ್, ಓ ಮೈ ಗಾಡ್, ಜಗ್ಗಣ ಕಣ್ಣ ಕಣಕಣ್, ಜಗ್ಗಣ ಕಣ್ಣ ಕಣ್ಣ, ಮುದ್ದಿನ 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 ನೀನು ನನ್ನ ಮುದ್ದಿನ ಮುದ್ದಿನ ಮುದ್ದಿನ. ಯು ಟೋಲ್ಡ್ ಅಂದು ಇನ್ಸ್ಟೆಡ್ ಆಫ್ ಅಚ್ಚು. ಹೌ ಡೇರ್ ಯು? ವೆರಿ ಸಂಬಳ. ಮಮ್ಮಿ, ನಿನ್ನ ಮೊಮ್ಮಕ್ಕಳು ಬರ್ತಾವ್ರೆ ಮಮ್ಮಿ. ಹೆಂಗ ಅನ್ಸೈತೆ ಮಮ್ಮಿ? ನಿಂದೆ ಕಣ ಮಗನೆ, ಗನ್ ನೀನೇ ಇಟ್ಕೋ, ಓಕೆನಾ? ಸರಿ. ಎಲ್ಲೋ ನಿಮ್ಮಮ್ಮ, ಎಲ್ಲೋ ನಿಮ್ಮವ್ವ? ನಿಮ್ಮವ್ವ ಇಲ್ಲಿ, ನಿನ್ ತಮ್ಮ ಇಲ್ಲಿ. ಲಡ್ಡುನ ಮಗನೆ, ಲಡ್ಡು ಆಚೆ ಹೋದ ಮಗನೆ ವಾಕ್ಗೆ. ಬುಲೆಟ್ ನಮ್ ಸಿಂಬಾನ ಕರ್ಕೊಂಡ್ ಬರೋಣ ಬನ್ನಿ. ನನ್ನ ಸಿಂಬಾ ರೇ ಸಿಂಬಾ ರೇ ಸಿಂಬಾ ಸಿಂಬಾ. ಯಾಕೆ ಯಾಕೋ ಸಿಂಬಾ ಹಿಂಗ್ ಕೂತಿದ್ಯಾ? ಸಿಂಬಾ ಯಾಕೋ ಸಿಂಬಾ? ನಾನ್ ಯಾಕೋ ಹೋಗ್ಲಿ? ಏನೇ ಅಂತಕ್ಕ? ಬಾ ಮಗ್ನೆ, ಬಾ, ನಿಂಗೆ ಚಾಕ್ಲೇಟ್ ಕೊಡ್ತೀನಿ. ಬಾ ಬಾ, ಅಲ್ಲಿ ಚಾಕ್ಲೇಟ್ ಇದ್ದೀವಿ, ಬಾ, ಲಡ್ಡುದು ಚಾಕ್ಲೇಟ್ ಕೊಡ್ತೀನಿ. ಬಾ, ನಿಂಗೆ ಓಡ್ ಬಾ ಬೇಗ. ಬಾರೋ, ಅಲ್ಲಿ ಲವ್ ಸಿಟ್ಟಿದ್ದೀನಿ, ಬಾರೋ, ಚಾಕ್ಲೇಟ್ ಎಲ್ಲ ಬೇಗ ಬೇಗ ಬಾ, ಫಾಸ್ಟ್ ಆಗಿ ಬಾ, ಬೇಗ 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 ಬೇಗ. ಕಪ್ಪಿ ಯಾಕೋ ಇದೇನಿದು, ನಾಯಿ ಮರಿನ? ಅಲ್ಲ, ಟೈಗರು, ಲೈಯನು ಏನೋ ಅಂತ ತಗೋ, ಹಾಕೋ ಚಪ್ಲಿ ಬೇಗ. ಸಿಂಬಾ, ಲಡ್ಡು ಚಾಕ್ಲೇಟು ನಿನ್ನ ಕೊಡ್ತೀನಿ, ಓಕೆನಾ ಸಿಂಬಾ? ಎಷ್ಟು ಬೇಕು ನಿನ್ ಚಾಕ್ಲೇಟು? ಎಷ್ಟು ಬೇಕು? ತುಂಬ ಬೇಕು. ನಿಮ್ಮ ಅವ್ವ ಏನು ದುಡ್ಡು ಕೊಟ್ಟವಳ ನನಗೆ ತುಂಬ ಚಾಕ್ಲೇಟ್ ಕೊಡೋಕ್ಕೆ? ನಿಮ್ಮ ಅವ್ವ ಏನಾದ್ರು ದುಡ್ಡು ಕೊಟ್ಟವಳ ತುಂಬ ಚಾಕ್ಲೇಟ್ ಕೊಡೋಕ್ಕೆ? ಏಯ್, ಬಾ ಹೋಗ, ಅಮ್ಮಮ್ಮ ಅಂತ ಕಿರ್ಚ್ಕೊಂಡು ಹೋಗ್ಬೇಕು ಜೋರಾಗಿ. ಅಯ್ಯೋ ರಾಮ, ನೀನ್ ಇಷ್ಟೊತ್ತವರೆಗೂ ಬಂದೇನೆ? ಬೆಳಗ್ಗೆಯಿಂದನೂ ಬರ್ತಾ ಇದೀನಿ 3 ಗಂಟೆ ಆಯ್ತು. ಓಕೆ ಗೈಸ್, ನೋಡ್ಬೋದು ನಮ್ಮ ರೂಮ್ ಯಾವ ರೀತಿ ಎಕೋ ಬರ್ತಾರೆ. ಮಾತಾಡ್ಬೇಕಾದ್ರೆ ಒಂಥರ ಫುಲ್ ಎಕೋ ಬರ್ತಿದೆ ಗೈಸ್. ರೂಮ್ ಫುಲ್ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಆಕ್ಚುಲಿ ನಮ್ ರೂಮ್ ಇದೆಯಲ್ಲ, ಆ ಕಡೆ ರೂಮು. ಸೊ ಆ ಕಡೆ ರೂಮ್ದು ನಾವು ಬಂದು ಬೆಡ್ ಲೈಕ್ ಊರಿಗೆ ಹಾಕಿದೀವಿ. ಅಂಡ್ ಈ ರೂಮ್ ಬೆಡ್ ಬಂದು ನಮ್ ರೂಮಿಗೆ ಹಾಕಿದೀವಿ. ಸೊ ಬೇಸಿಕಲಿ ಇವಾಗ ಅಕ್ಕ ರೂಮಿಗೆ ಬೆಡ್ ಇಲ್ಲ. ಅಂಡ್ ನೋಡ್ಬೋದು ಗೈಸ್, ಫುಡ್ ಕೇಸ್ ಎಲ್ಲ ಹಂಗಂಗೆ ಇದಾವೆ, ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡೇ ಇಲ್ಲ. ತೊಳೆಯೋ ಬಟ್ಟೆ ಮಾತ್ರ ತೊಳೆಕ್ ಹಾಕಿದ್ವಿ. ಬಟ್ ಇದು ಎಲ್ಲ ಮಡ್ಚಿಟ್ಟಿ ಲೈಕ್ ಕಬರೊಳಗೆ ಇಡೋ ಬಟ್ಟೆ, ಆ ಬಟ್ಟೆ ಎಲ್ಲ ಹಾಗೇನೆ ಇದೆ, ಅವೆಲ್ಲ ಮಾಡ್ಬೇಕು. ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಇದೀವಿ ಫ್ರೆಂಡ್ಸ್. ಏನಿಲ್ಲ, ಮೇಕ್ ಇಡೋ ಅಂತ ಬಟ್ಟೆ. ಹೌದಾ, ಸಾಕ್ ಮೇಕಪ್. ಈ ಮೇಕಪ್ ಅಲ್ಲ ರೀ, ನೋಡ್ಬೋದಾ ನೀವು? ಇಲ್ಲಿ ಕಾಣಿಸ್ತಾ ಇತ್ತಾ? ನಾನು ಆಕ್ಚುಲಿ ತುಂಬಾ ಟೈಮ್ ಮುಂಚೆ ಕೂಡ ಹೇಳಿದ್ದೆ, ನಂದು ಕತ್ತಿ ಇದೆಯಲ್ಲ ಕಪ್ಪ ಆಗ್ತಿದೆ, ಅಂದ್ರೆ ಫುಲ್ ಕತ್ತು ಬಂದು ಕಪ್ಪ ಆಗ್ತಾ ಇಲ್ಲ. ಈ ಮಾಂಗಲ್ಯ ಚೈನ್ ಪಾರ್ಟ್ ಇಷ್ಟು ಮಾತ್ರ ಕಪ್ಪ ಆಗ್ತಾ ಇದೆ. ನೋಡ್ರಿ ನೋಡಿ ಇಲ್ಲಿ, ಉಜ್ಜಿ ದಿವಸ ಸ್ವಲ್ಪ ಬೆಳ್ಳಗ್ ಕಾಣಿಸುತ್ತೆ, 2 ದಿವಸ ಬಿಟ್ರೆಲ್ಲ ಮತ್ತೆ ಕಪ್ ಕಪ್ ಹಂಗೆ ಕಾಣಿಸ್ತೈತೆ. ಏನ್ ಮಾಡೋದು ಟೈಮ್. ಎನಿವೇಸ್ ಗೈಸ್, ಸೊ ನಾನು ಇವತ್ತು ಬಂದು ನಮ್ಮ ಮಮ್ಮಿಗೆ ಸರ್ಪ್ರೈಸ್ ಅಂದ್ರೆ, ಮಮ್ಮಿ ಬನ್ನಿ ಇಲ್ಲಿ, ಕಮ್ ಹಿಯರ್ ಐ ಸೇ.
ಸೊ ಸುಮಾರು ಜನ ಕೇಳಿದ್ರಿ ಲಕ್ಷ್ಮಿ ಅವರೇ ನಿಮ್ಮ ಅಮ್ಮಂಗೆ ಗೃಹ ಪ್ರವೇಶದಲ್ಲಿ ಏನ್ ಕೊಟ್ಟಿದ್ದೀರಾ ಅಂತ ಎಷ್ಟು ಜನ ಕಾಮೆಂಟ್ ಮಾಡೋರು ಮಮ್ಮಿ. ನಿಮ್ಮ ಅಕ್ಕ ಏನು ಬೆಳ್ಳಿ ದೀಪ ಕೊಡ್ಸಿದ್ದಾರೆ, ನಿಮ್ಮ ಅತ್ತೆನೂ ಬೆಳ್ಳಿ ದೀಪ ಕೊಡ್ಸಿದ್ದಾರೆ, ಅಷ್ಟು ಮೂವಿ ಬಂದ್ರಿ ಕೂಡ ಅಂತ ಹೇಳಿದ್ರಿ. ನೀವು ನಿಮ್ಮ ಅಮ್ಮಂಗೆ ಏನ್ ಗಿಫ್ಟ್ ಕೊಡ್ಸಿದ್ದೀರಾ ಅಂತ ಕೇಳಿದ್ದಾರೆ. ಎಲ್ರು ಕಾಣಂದ್ ಕೊಟ್ಟಾರೆ, ಇವ್ರು ಕಾಣ್ದಂಗ್ ಕೊಟ್ಟಾರೆ. ಮಮ್ಮಿ ಡೈಲಾಗ್ ಆಫ್ ದಿಸ್ ಯೂಟ್ಯೂಬ್ ಚಾನಲ್ ಆತರ ಏನಿಲ್ಲ ಗೈಸ್. ಸೊ ಏನೋ ನನ್ ಕೈಲಿ ಆದಷ್ಟು ಒಂದ್ ಸಣ್ಣ ಪುಟ್ಟ ಘರ್ಷಣೆ, ಬಟ್ ಅದ್ರಾಗ ನಂಗೆ ಬೇಡ ಇಷ್ಟ ಇಲ್ಲ. ಎನಿವೇಸ್ ನೋಡಿ ಚಿಲ್ಲರ್ ಪಾರ್ಟಿಗಳ ನೋಡಿ ಏನ್ ಬ್ರೋ. ಹಾ ಸರಿ ಬಮ್ಮ. ಸೊ ಇವತ್ತು ಬಂದು ಕಾಣ್ದಂಗೆ ನಿಮ್ಮೆಲ್ರಿಗೂ ಮಮ್ಮಿ ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ, ಒಂದು ಸರ್ಪ್ರೈಸ್ ಅಂತಾನೆ ಹೇಳ್ಬೋದು. ಏನೋ ಗೊತ್ತಿಲ್ಲ, ದೊಡ್ಡದಂತೂ ಕಾಣಿಸ್ತಾ ಐತೆ ಬಾಕ್ಸ್ ಒಳಗೆ. ಏನ್ ಗೊತ್ತಿಲ್ಲ, ಬಾಕ್ಸ್ ದೊಡ್ಡ ಬರ್ತದೆ, ಅದ್ರೊಳಗೆ ಇಷ್ಟೇ ಇರ್ತದೆ. ಆಂಟಿ ದೊಡ್ಡ ಲಕ್ಷ್ಮಮ್ಮ ದೊಡ್ಡ ಬಾಕ್ಸ್ 2 ಕುಕ್ಕರ್ ಕೊಡ್ತಾ ಒಂದೊಳಗೆ. ಹೇಗಿದೆ ಎಲ್ಲ ಹಂಗೆ ತರ ಇದ್ದಿದ್ದು. ದೊಡ್ಡ ಬಾಕ್ಸ್ ಇರ್ತದೆ, ಅದ್ರೊಳಗೆ ಡಬಲ್ ಬಾಕ್ಸ್ ಇರ್ತದೆ, ಸಾಮಾನು ಇಷ್ಟೇ ಇರ್ತದೆ. ಇದೇನ್ ಬೇಕು ಅಂತ ಗೊತ್ತಿಲ್ಲ, ಏನಿರುತ್ತೆ ಗೆಸ್ ಮಾಡೋಗ್ಲಿ, ಏನ್ ಇರ್ಬಹುದು. ನಿಮ್ಗೆ 2 ಚಾನ್ಸ್ ಕೊಡ್ತೀನಿ, ನೀವು ಇದನ್ನ ಕರೆಕ್ಟ್ ಆಗಿ ಕಂಡಿಡಿದ್ರೆ ನಿಮಗೆ 5,000 ರೂಪಾಯಿ ಕೊಡ್ತೀನಿ. ನಿಜವಾಗ್ಲೂ ಆನ್ ಸ್ಪಾಟ್ ಗೈಸ್, 5,000 ರೂಪಾಯಿ ಅವ್ರ ಕಡೆಯಿಂದ ನಾನ್ ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ, ನಾನ್ ಮಾಡ್ತಾ ಇಲ್ಲ. ಬೇಡ ಯಾರು ಸೋಲೋದು ಬೇಡ, ಗೆಲ್ಲೋದು ಬೇಡ. ಸರಿ, ಏನಿರ್ಬೋದು ಗಿಫ್ಟ್? ಏನಿರ್ಬೋದು, ಏನು ಇರುತ್ತೆ. ಇಲ್ಲ ಕುಕ್ಕರ್ ಕೂಡ, ಪಾತ್ರೆ ಸಾಮಾನ. ಮಮ್ಮಿಗೆ 2 ಆಪ್ಷನ್, ವಾಷಿಂಗ್ ಮಿಷಿನ್, ಕುಕ್ಕರ್, ಪಾತ್ರೆ ಸಾಮಾನು, 3 ಆಪ್ಷನ್ಸ್ ಹೇಳಿ. ವಾಷಿಂಗ್ ಮಿಷಿನ್ ಇಲ್ಲ ಓವನ್ ಬರುತ್ತೆ, ಇಲ್ಲ ಕುಕ್ಕರ್ ಬರುತ್ತೆ, ಕಿಚನ್ ಐಟಮ್ಸ್ ಏನಿಲ್ಲ ಮಮ್ಮಿ. ಮತ್ತೇನೇನು ನೀನ್ ನೋಡಿ ಗೆಸ್ ಮಾಡು ಲಾಸ್ಟ್. ಸರಿ, ನಾನು ಮಮ್ಮಿಗೆ ಒಂದು ಆಪ್ಷನ್ ಕೊಡ್ತೀನಿ. ಇವಾಗ ನೀನ್ ರೂಮ್ದು ಸುತ್ತಮುತ್ತ ನೋಡ್ರಿ. ಸುತ್ತಮುತ್ತ ಏನ್ ನೋಡ್ಲಿ? ಇವಾಗ ಬೆಡ್ ಖಾಲಿ ಹೊಡಿತೈತಲ್ಲ. ರೆಡಿ ಆಗಿದ್ರೆ ಬೆಡ್ಡೇನಾ? ಪಕ್ಕಾನಾ? ಪಕ್ಕ. ಓಪನ್ ಮಾಡ್ಬೋಡು. ಫ್ರೆಂಡ್ಸ್, ಏನ್ ಗೊತ್ತಾ, ನನಗೆ ಸುಮಾರು ಜನ ಕೇಳ್ತಾರೆ ಲಕ್ಷ್ಮಿ ನೀನು ಹೊಸ ಮನೆಗೆ ಇದನ್ನ ಗಿಫ್ಟ್ ಮಾಡ್ಬೋದಿತ್ತಲ್ವಾ ಅಂತ. ಬಟ್ ಏನಪ್ಪಾ ಅಂದ್ರೆ ಅವಾಗ ಪ್ಲಾನ್ ಅಷ್ಟು ಇರ್ಲಿಲ್ಲ. ಅಂಡ್ ಮೋರ್ ಓವರ್ ನಮ್ಮ ಹತ್ರ ಎಕ್ಸ್ಟ್ರಾ ಬೆಡ್ ಎಲ್ಲ ಇತ್ತಲ್ಲ. ಸೊ ಟ್ರ್ಯಾಕ್ಟರ್ ಲಾರಿ ಬಂದಾಗ ಎಲ್ಲಾನು ಹಾಕೊಂಡು ಹೋದ್ವಿ. ಇವಾಗ ಗೃಹಪ್ರವೇಶ ಮುಗಿಸ್ಕೊಂಡು ಬಂದ ಮೇಲೆ ಇವಾಗ ಅನ್ಸ್ತಾ ಇದೆ ನಮಗ್ ಬೆಡ್ ಬೇಕು ಅಂತ. ಆಫೀಸ್ ಎಷ್ಟು ದಿವಸ ಅಂತ ಬೆಡ್ಶೀಟ್ ಮೇಲೆ ಮಲಗೋದಲ್ಲ, ಆಗಲ್ಲ ಮಕ್ಕಳೆಲ್ಲ ಕರ್ಕೊಂಡು ಅನ್ಕೊಂಡು ಒಂದು ಮ್ಯಾಟ್ರೆಸ್ ನ ಬುಕ್ ಮಾಡಿದೀನಿ. ಈ ಮ್ಯಾಟ್ರೆಸ್ ಒಂದು ಎಮಾ ಪ್ರೀಮಿಯಂ ಹೈಬ್ರಿಡ್ ಮ್ಯಾಟ್ರೆಸ್ ಅಂತ, ಯುರೋಪ್ಸ್ ಲಾರ್ಜೆಸ್ಟ್ ಸೆಲ್ಲಿಂಗ್ ಮ್ಯಾಟ್ರೆಸ್ ಅಂತಾನೆ ಹೇಳ್ಬೋದು. ಆ್ಯಂಡ್ ದಿಸ್ ಇಸ್ ಪ್ರೆಸೆಂಟ್ ಇನ್ 33 ಕಂಟ್ರೀಸ್. ಮಕ್ಕಳು ಮಾತ್ರ ತುಂಬಾ ಎಕ್ಸೈಟೆಡ್ ಆಗಿದ್ರು ಫ್ರೆಂಡ್ಸ್ ಈ ಒಂದು ಹೊಸ ಮ್ಯಾಟ್ರೆಸ್ನ ನೋಡಿ. ಹಾಗೂ ಪ್ಯಾಕೇಜಿಂಗ್ ಕೂಡ ನೋಡ್ಬೋದು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಸೊ ಪ್ಯಾಕೇಜ್ ರಿಮೂವ್ ಆದಮೇಲೆ 4 to 5 hours ಬೇಕು ಡಿಕಂಪ್ರೆಸ್ ಆಗೋಕ್ಕೆ. ಮ್ಯಾಟ್ರೆಸ್ ಜೊತೆಗೆ ಈ ಥರ ಒಂದು ಕಟ್ಟರ್ ಹಾಗೂ ಮ್ಯಾನ್ಯಲ್ ಕೂಡ ಕೊಟ್ಟಿದ್ದಾರೆ, ಇದನ್ನ ಈಸಿಯಾಗಿ ರಿಮೂವ್ ಮಾಡೋಕ್ಕೆ. ಇದು ಬಂದು ಆರ್ಥೋಪೆಡಿಕ್ ಸಪೋರ್ಟ್ ವಿತ್ ಕೂಲಿಂಗ್ ಸೆನ್ಸೇಷನ್ ಮ್ಯಾಟ್ರೆಸ್ಸು. ಮೋಷನ್ ಅಬ್ಸಾರ್ಪ್ಷನ್ ಫೀಚರ್ಸ್ ಕೂಡ ಇರುತ್ತೆ, ಹಾಗೂ ಫ್ರೀ ಆ್ಯಂಡ್ ಫಾಸ್ಟ್ ಶಿಪ್ಪಿಂಗ್. ಆ್ಯಂಡ್ ಬೆಸ್ಟ್ ಏನು ಗೊತ್ತಾ, ಇದರಲ್ಲಿ ನಮಗೆ ನೋ ಕಾಸ್ಟ್ EMI ಕೂಡ ಅವೈಲೇಬಲ್ ಇದೆ, ಹಾಗೂ 100 ನೈಟ್ಸ್ ತನಕನೂ ಫ್ರೀ ಟ್ರಯಲ್ ಸಿಗುತ್ತೆ. ಈ ಮ್ಯಾಟ್ರೆಸ್ದು ಬೆಸ್ಟ್ ಫೀಚರ್ಸ್ ಏನು ಗೊತ್ತಾ, ಅಲ್ಟ್ರಾ ಡ್ರೈ ಕವರ್ ಅಂದರೆ ಆ್ಯಂಟಿ ಅಲರ್ಜಿ ಕವರ್ ಇರುತ್ತೆ. ಎರ್ಗೋ ಸೆಲ್ಫ್ ಫೋಮ್ ಲೇಯರ್ ಅಂದರೆ ಯಾವುದೇ ರೀತಿ ನಮಗೆ ಬ್ರೀದೇಬಲ್ಗೆ ಪ್ರಾಬ್ಲಮ್ ಆಗಲ್ಲ, ತುಂಬಾ ಕಂಫರ್ಟ್ ಆಗಿರುತ್ತೆ. ಹ್ಯಾಲೋ ಮೆಮೊರಿ ಫೋಮ್ ಲೇಯರ್ ಅಂದರೆ ಆರ್ಥೋಪೆಡಿಕ್ ಸಪೋರ್ಟ್ ಕೊಡುತ್ತೆ. ಎರೋಫ್ಲೆಕ್ಸ್ ಸ್ಪ್ರಿಂಗ್ಸ್ ಲೇಯರ್, HRX ಎಡ್ಜ್ ಸಪೋರ್ಟ್ ಅಂದರೆ ಮೋಷನ್ ಅಬ್ಸಾರ್ಪ್ಷನ್ ಆಗಿರುತ್ತೆ. ಆ್ಯಂಟಿ ಸ್ಕಿಡ್ ಲೇಯರ್, ಹಾಗೂ ಹೈಬ್ರಿಡ್ ಬೆಡ್ ಪ್ರೊವೈಡ್ಸ್ ಗುಡ್ ಏರ್ ಫ್ಲೋ ಆ್ಯಂಡ್ ಕೂಲಿಂಗ್ ಸೆನ್ಸೇಷನ್, ಸ್ಪೆಷಲಿ ನಮ್ಮ ಒಂದು ಇಂಡಿಯನ್ ವೆದರ್ಗೆ. ಆ್ಯಂಡ್ ಇವನ್ ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ನಮಗೊಂದು ಪೀಸ್ಫುಲ್ ಸ್ಲೀಪ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಲೈಕ್ ನಾವು ಮಲ್ಕೋಬೇಕಾದ್ರೆ ಪಕ್ಕದಲ್ಲಿ ಯಾರೋ ಒಬ್ಬರು ಮಲ್ಕೊಂಡ್ರು ಕೂಡ ನಮಗೆ ಅದರದ್ದು ಮೂವ್ಮೆಂಟ್ ಡಿಸ್ಟರ್ಬ್ ಆಗಲ್ಲ. ಸೊ ಮಕ್ಕಳು, ಅಕ್ಕ, ತಂಗಿ ಅಂದರೆ ಇಡೀ ಫ್ಯಾಮಿಲಿ ತುಂಬಾ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ್ಯಂಡ್ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ, ಈ ಒಂದು ಮ್ಯಾಟ್ರೆಸ್ಗೆ ನಮಗೆ 15 years ತನಕ ವಾರಂಟಿ ಕೊಡ್ತಾರೆ. ಹಾಗೂ ಇವಾಗ 55% ಆಫ್ ಸೇಲ್ ಕೂಡ ನಡೀತಾ ಇದೆ. ಪ್ಲಸ್ ನೀವು ನನ್ನ ಕೂಪನ್ ಕೋಡ್ LP50ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ 15% ಆಫ್ ಕೂಡ ಕೊಡ್ತಾರೆ. ಚೆನ್ನಾಗಿದೆ, ಸಾಫ್ಟ್ ಆಗಿದೆ ತುಂಬಾನೇ. ವೆಲ್ಕಮ್ ಬ್ಯಾಕ್. ಸೊ ಆಲ್ಮೋಸ್ಟ್ ಒಂದು 2-3 days ಆದ್ಮೇಲೆ ಇವಾಗ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಅಮ್ಮ ಮನೇಲಿ ಮಾಡಬೇಕಿತ್ತು, ಬಟ್ ದೆನ್ ಆಮೇಲೆ ಕೆಲವೊಂದು ಪರ್ಸನಲ್ ಇನ್ಸಿಡೆಂಟ್ಸು ಮತ್ತೆ ಮಾತುಕತೆ ಎಲ್ಲ ಆಗ್ತಾ ಇತ್ತಲ್ವಾ, ಸೊ ಅದಕ್ಕೋಸ್ಕರನೇ ಲೈಕ್ ಅವೆಲ್ಲ ನಾನು ಏನು ರೆಕಾರ್ಡ್ ಮಾಡಕ್ಕೆ ಹೋಗಿಲ್ಲ. ಮತ್ತೆ ಧರ್ಮಸ್ಥಳಕ್ಕೆ ಹೋದ್ವಿ. ಧರ್ಮಸ್ಥಳ ವ್ಲಾಗ್ ಆಲ್ರೆಡಿ ನೀವು ನೋಡಿ ಬಂದಿದ್ದೀರಾ. ಆ್ಯಂಡ್ ಇವಾಗ ಧರ್ಮಸ್ಥಳದಿಂದ ಡೈರೆಕ್ಟಾಗಿ ನಾನು ಅಕ್ಕ ಮನೆಗೆ ಬಂದಿದ್ದೀನಿ. ನಂದು ಕೂಡ ಬಂದಿದ್ದಾಳೆ. ಆ್ಯಂಡ್ ನಂದು ಬಂದು ಧರ್ಮಸ್ಥಳಕ್ಕೆ ಬಂದಿರಲಿಲ್ಲ, ಬಟ್ ಅವಳು ಗೊತ್ತಾಯ್ತಲ್ಲ ನಾವೆಲ್ಲ ಲೈಕ್ ಇಲ್ಲಿಗೆ ಬರ್ತಿರೋದು ಅಂತ. ಸೊ ಅವಳು ಕೂಡ ಬಂದ್ಲು. ಎನಿವೇ, ಸೊ ಬನ್ನಿ ಒಂದು ಸ್ಮಾಲ್ ರೂಟೀನ್ ಟೈಪ್ನ ಶೇರ್ ಮಾಡ್ತೀನಿ.
ಏನೆಲ್ಲ ಮಾಡ್ತಾರೆ ಅಂತ ಇವಾಗ ನಾನು ತೋರಿಸ್ತೀನಿ. ಆ್ಯಂಡ್ ಇನ್ನೊಂದು ಗೊತ್ತಾ, ತುಂಬ ಜನ ನಂಗೆ ಕೇಳ್ತಾ ಇದ್ದೀರಾ ಫ್ರೆಂಡ್ಸ್, ತುಂಬ ಜನಕ್ಕೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ಲಕ್ಷ್ಮಿ ನೀವು ಪ್ರೆಗ್ನೆಂಟಾ ಅಂತ. ಸೊ ನೋಡ್ಬೋದು ನನ್ನ ಟಮ್ಮಿ. ಫ್ರೆಂಡ್ಸ್, ನಾನು ಪ್ರೆಗ್ನೆಂಟ್ ಅಲ್ಲ. ಇದೇನಪ್ಪ ಅಂತ ಅಂದರೆ ಇದು ಒಂಥರ ಮಮ್ಮಿ ಟಮ್ಮಿ ಅಂತಾನು ಹೇಳ್ಬೋದು. ಆಕ್ಚುಲಿ ಸ್ವಲ್ಪ ಕಡಿಮೆ ಇತ್ತು, ಪರವಾಗಿರಲಿಲ್ಲ. ಮುಂಚೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇತ್ತು. ಬಟ್ ಇವಾಗ ಮುಂಚೆನೇ ಸ್ವಲ್ಪ ತಿನ್ನೋಕ್ಕೆ ಕಂಟ್ರೋಲ್ ಮಾಡ್ತಾ ಇದೆ. ಸ್ವೀಟ್ಸ್ ಎಲ್ಲ ಏನು ಅಷ್ಟಾಗಿ ತಿಂತಿರ್ಲಿಲ್ಲ. ಬಟ್ ಏನಪ್ಪಾ ಅಂದರೆ ಇವಾಗ ಮತ್ತೆ ಸ್ವಲ್ಪ ತಿನ್ನೋಕೆ ಸ್ಟಾರ್ಟ್ ಮಾಡಿದ್ದೀನಿ. ಆಚೆ ಊಟ ಆಗಿರಲಿ ಅಥವಾ ಸ್ವೀಟ್ಸ್ ಎಲ್ಲ ಆಗಿರಲಿ. ಸೊ ಅದಕ್ಕೆ ಈ ಥರ ಬಂದಿದೆ. ಏನಮ್ಮ ಪುರಿನಾ ಎಲ್ಲಿ ಮನೆ? ಅಯ್ಯೋ ನನ್ನ ಬಂಗ್ಲಾ. ಏನಮ್ಮ ಅದು? ಸ್ಪೂನ್. 1 2 3 ಹೇಳು ಮಗ್ನೆ. 7 9 ಆದ್ಮೇಲೆ 10. ಅಕ್ಕ ಸಿಂಬು ಪುರಿ ಅಂತ ಕೊಡೆ, ಅವ್ನ್ ಲಡ್ಡುದು ತಗೊಂಡ್ ಕಿತ್ಕೋತ ಅವ್ನ ಕಡೆ. 3 ಯಾಕೆ? ಹಾಕು 2 ಉಪ್ಸಾರ ಐತಲ್ವಾ? ಸ್ವಲ್ಪನೇ ಐತಲ್ವಾ ಅದು? ಸಿಂಬು ನಿನ್ ಕೊಡಕ್ ತೊಂದ್ರೆ ಇಲ್ಲ ಕಣ, ಎಲ್ಲ ಕಡೆ ಚಲ್ ಬರ್ತಿದ್ಯಾ? ತಗೋ ಸಾಕಾ? ಅದ್ ಫಸ್ಟ್ ತಿನ್ನು. ತುಂಬಾ ಇಲ್ಲಿ ಯಾರು ನಿಂಗೆ ಇಲ್ಲಿ ತೋರಿಸಿಲಿ? ಯಾರು ನಿಂಗೆ ನೇಲ್ ಪಾಲಿಶ್ ಹಾಕಿದ್ದು? ಯಾರು ಹಾಕಿದ್ದು? ಹೋಯ್ತಾ? ಸಾಕೋಗಿ ಫಸ್ಟ್ ಅದು ತಿನ್ನೋಗು. ಅಲ್ಲಿದೆಯಾ ಮಗನೆ? ಇರ್ಲಿ ಬಿಡು. ಸೊ ಏನಪ್ಪ ಅಂದರೆ ತುಂಬ ಜನ ಕೇಳ್ತಾ ಇದ್ರಿ ನಾನು ಪ್ರೆಗ್ನೆಂಟ್ ಅಂತ. ಸೊ ಪ್ರೆಗ್ನೆಂಟ್ ಅಂತೂ ಆಬ್ವಿಯಸ್ಲಿ ನಾನು ಅಲ್ಲ. ಏನಪ್ಪ ಅಂದರೆ ಸಣ್ಣ ಆಗಿದ್ದೀನಿ, ಓಕೆನಾ? ಅದು ಹೇಳ್ತಾರಲ್ಲ ಫಸ್ಟು ಲೈಕ್ ಇಡೀ ಬಾಡಿಲಿ ಲಾಸ್ಟಲ್ಲಿ ಕರಗೋದು ಹೊಟ್ಟೆ ಅಂತೆ. ಸೊ ಆಲ್ಮೋಸ್ಟ್ ಕೈ ಕಾಲೆಲ್ಲ ಸ್ವಲ್ಪ ಸಣ್ಣ ಆಗಿದೆ. ಬಟ್ ಏನಪ್ಪ ಅಂದರೆ ಟಮ್ಮಿನೇನು ಕರಗಿಲ್ಲ. ಅದಕ್ಕೆ ಟಮ್ಮಿ ಕರಗಬೇಕು ಅಂದರೆ ನೀವು ಪ್ರಾಪರಾಗಿ ಫುಡ್ ಕಂಟ್ರೋಲ್ಗಿಂತ ಜಾಸ್ತಿ ಪ್ರಾಪರಾಗಿ ಎಕ್ಸಸೈಸ್ ಮಾಡಬೇಕು. ಸೊ ಅವಾಗಲೇ ನಿಮ್ಮ ಟಮ್ಮಿ ಕರಗೋದು. ಸೊ ನಾನು ಹಾನೆಸ್ಟಾಗಿ ಎಕ್ಸಸೈಸ್ ನಾನು ಲೈಫಲ್ಲಿ ಮಾಡೇ ಇಲ್ಲ, ತುಂಬ ಕಡಿಮೆ ಮಾಡಿದ್ದು. ಏನಪ್ಪ ಅಂದರೆ ಊಟದಲ್ಲಿ ಕಂಟ್ರೋಲ್ ಮಾಡ್ತೀನಿ. ಸೊ ಅದಕ್ಕೋಸ್ಕರನೇ ಅಷ್ಟೇ. ಸೊ ನಾನು ಪ್ರೆಗ್ನೆಂಟ್ ಅಲ್ಲ. ಪ್ರೆಗ್ನೆಂಟ್ ಆದರೂ ಕೂಡ ಆಬ್ವಿಯಸ್ಲಿ ನಾನು ಹೇಳ್ತೀನಿ ಅಲ್ವಾ, ಹೇಳ್ದಲ್ಲೇ ಹೆಂಗಿರೋಕ್ಕಾಗುತ್ತೆ ಹೇಳೇ ಹೇಳ್ತೀನಿ. ಬಟ್ ಸದ್ಯಕ್ಕೆ ಗಿಡ ಕೀಳ್ಬೇಡ. ಸೊ ಸದ್ಯಕ್ಕೆ ನಮಗೆ ಈ ಥರ ಇವಾಗ ಸೆಕೆಂಡ್ ಬೇಬಿ ಪ್ಲ್ಯಾನ್ ಅಂತೂ ಇವಾಗಿಲ್ಲ. ಅರುಣಂತೂ ನಂಗೆ ಬೇಡವೇ ಬೇಡ ಸೆಕೆಂಡ್ ಬೇಬಿ. ಫಸ್ಟಿಗೆ ನಾವು ತುಂಬ ಚೆನ್ನಾಗಿ ಸಾಕೋಣ, ಲೈಕ್ ನಮಗೆ ಲೈಫಲ್ಲಿ ಏನೆಲ್ಲ ಸಿಕ್ಕಿಲ್ಲ ಅಲ್ವಾ, ಅದು ಫಸ್ಟ್ನೇ ಮಗುಗೆ ನಾವೆಲ್ಲ ಕೊಡೋಣ ಅಂತ ಅವ್ರು ಆ ರೀತಿ ಕಾನ್ಸೆಪ್ಟು. ಬಟ್ ನಾನೇನಪ್ಪ ಅಂತಂದರೆ ಕಡಿಮೆ ಕೊಟ್ಟರು ಪರವಾಗಿಲ್ಲ, 2 ಮಕ್ಕಳು ಕೊಡೋಣ ಅಂತ. ಇವಾಗ ನನಗೆ ಅರುಣ್ಗೆ ಕಡಿಮೆ ಸಿಕ್ಕಿರ್ಬೋದು, ಅಂದರೆ ಪ್ರೀತಿಗೆ ಏನೂ ಕಡಿಮೆ ಇಲ್ಲ, ಅವೆಲ್ಲ ಚೆನ್ನಾಗೇ ಸಿಕ್ಕಿದೆ. ಬಟ್ ಸ್ಟಿಲ್ ಒಂದು ಲೈಫ್ ಸ್ಟೈಲ್ ಹಾಗೆ ಹೀಗೆ ಅಂತಂದ್ರು ಬೇಸಿಕ್ ಸಿಕ್ಕೇ ಇದೆ ಅಲ್ವಾ. ಸೊ ಅದೇ ಕೊಟ್ಟರು ಸಾಕು. ಇವಾಗ ನಾವು ಬೆಳೆದಿಲ್ವಾ, ಓದಿಲ್ವಾ, ಒಳ್ಳೆ ಕೆಲಸದಲ್ಲಿಲ್ವಾ, ದುಡಿತಾ ಇಲ್ವಾ, ಚೆನ್ನಾಗಿಲ್ವಾ ಅಂತ. ಸೊ ಅದೇ 2 ಮಕ್ಕಳು ಕೊಟ್ಟರು ಸಾಕು ಅಲ್ವಾ ಅಂತ ನನ್ನ ಪಾಯಿಂಟ್ ಆಫ್ ವ್ಯೂ. ಎನಿವೇಸ್ ಆಗೋ ಟೈಮಲ್ಲಿ ಆಗೇ ಆಗುತ್ತೆ, ಅದನ್ನ ಯಾರು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಎಸ್ ಗೈಸ್, ಇಷ್ಟೇ ಮೇನ್ ಅಪ್ಡೇಟ್ ಕೊಡಬೇಕಿತ್ತು. ನಾನು ಪ್ರೆಗ್ನೆಂಟ್ ಅಲ್ಲ, ಓಕೆನಾ? ಆ್ಯಂಡ್ ಸೆಕೆಂಡ್ ಬಂದು ಸಾಕಷ್ಟು ಜನ ನನಗೆ ಕಾಮೆಂಟ್ ಮಾಡ್ತಾ ಇದ್ದೀರಾ, ಲಕ್ಷ್ಮಿ ಯಾಕೆ ನೀವು ಅಕ್ಕ ಮನೇಲಿ ಇರ್ತೀರಾ ಅಂತ. ಆಲ್ರೆಡಿ ನಾನು ಈ ಒಂದು ಸೇಮ್ ಕಾಮೆಂಟ್ಗೆ ಸುಮಾರು ಸತಿ ರಿಪ್ಲೈ ಮಾಡಿದ್ದೀನಿ. ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಇರುತ್ತೆ. ಅಥವಾ ಇವಾಗ ಲಡ್ಡುಗೆ ನೋಡಿ ಸ್ಕೂಲ್ ಅನ್ನೋದು ಏನೂ ಇಲ್ಲ, ಇನ್ನೇನು ಜಸ್ಟ್ 6-7 ಮಂತ್ಸಲ್ಲಿ ಸ್ಕೂಲ್ ಸ್ಟಾರ್ಟ್, ಅಂದರೆ ಸ್ಕೂಲಿಗೆ ಸೇರಿಸ್ಬೇಕು. ಅಲ್ಲಿ ತನಕ ನಾನು ಎಲ್ಲಿ ಬೇಕಾದ್ರೂ ಹೋಗ್ಬೋದು, ಫ್ರೀ ಆಗಿರ್ಬೋದು. ಆ್ಯಂಡ್ 3 ಅವರ್ ಅವ್ರಿಗೂ ಕೂಡ ವರ್ಕ್ ಫ್ರಮ್ ಹೋಮ್ ಆಗೋದ್ರಿಂದ ಸೊ ನಾವು ಇಲ್ಲಿ ಅಕ್ಕ ಮನೆ ಅಥವಾ ಮಮ್ಮಿ ಮನೆ ಅಥವಾ ನಮ್ಮ ಮನೇಲಿ ನಾನು ಈ ಥರ ಲೈಕ್ ಹೋಗ್ತಾ ಇರ್ತೀನಿ ಜಾಸ್ತಿ. ಆ್ಯಂಡ್ ಇಲ್ಲೇ ಇವಾಗ ಇದನ್ನೇ ಜಾಸ್ತಿ ಅಥವಾ ಅಮ್ಮ ಮನೇಲಿ ಇದ್ದೀನಿ ಸ್ವಲ್ಪ ಅಂತ ಅಂದರೆ ಏನೋ ಒಂದು ರೀಸನ್ ಇರಬೇಕಲ್ವಾ. ಆ್ಯಂಡ್ ಎಲ್ಲ ರೀಸನ್ಸು ನಾನು ಯೂಟ್ಯೂಬಲ್ಲಿ ಹತ್ರ ಹೇಳೋಕ್ಕಾಗಲ್ಲ, ಬಿಕಾಸ್ ಕೆಲವೊಂದು ಪರ್ಸ್ನಲ್ ರೀಸನ್ಸ್ ಅಂತಾನೂ ಇರುತ್ತೆ. ಓಕೆ ಹಂಗಂತ ಓಕೆ ನೀವು ಮತ್ತೆ ಜಗಳ ಮಾಡ್ಕೊಂಡ್ರು ಹಂಗೆ ಹಿಂಗೆ, ಸೊ ಆ ರೀತಿನೂ ಏನೂ ಇಲ್ಲ, ಎಲ್ಲ ಚೆನ್ನಾಗೇ ಇದ್ದೀವಿ. ಬಟ್ ಏನಪ್ಪ ಅಂತಂದರೆ ರೀಸನ್ ಇಲ್ಲ ಫ್ರೆಂಡ್ಸ್, ಅಷ್ಟೇ. ಕೆಲವೊಂದು ಪರ್ಸ್ನಲ್ ರೀಸನ್ ಇದೆ, ಅದು ಬಿಟ್ಟು ಸ್ಪೆಸಿಫಿಕ್ ಆಗಿ ದೊಡ್ಡದು ಆ ಥರ ಏನೂ ಇಲ್ಲ. ಸೊ ಅಷ್ಟೇ ಫ್ರೆಂಡ್ಸು. ಮತ್ತೆ ಯಾರು ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಡಿ. ಅಂದರೆ ಮುಂಚೆ ತುಂಬ ನೆಗೆಟಿವ್ ಆಗಿ ಹಾರ್ಶ್ ಆಗಿ ಮಾಡ್ತಿದ್ರಿ, ಬಟ್ ಇವಾಗ ಆ ರೀತಿ ಕಾಮೆಂಟ್ ಮಾಡಿಲ್ಲ. ಬಟ್ ಕೆಲವೊಬ್ರು ಮಾತ್ರ ಕೇಳಿದ್ರು, ಪಾಪ ಅವರು ಕೂಡ ತುಂಬಾ ಪೊಲೈಟಾಗಿ ಕೇಳಿದ್ರು, ಅಕ್ಕ ನಿಮ್ಮ ಬ್ಲಾಗ್ಸ್ ತುಂಬಾ ಇಷ್ಟ ಆಗುತ್ತೆ, ಬಟ್ ನೀವು ಯಾಕಿರ್ತೀರಾ ಅಂತ ಯಾಕಿರ್ತೀರಾ ಅದು ಸ್ವಲ್ಪ ಬೇಜಾರಾಗುತ್ತೆ ಅಂತ ಒಬ್ರು ಕಾಮೆಂಟ್ ಮಾಡಿದ್ರು. ಸೊ ಅವ್ರಿಗೋಸ್ಕರ ಮಾತ್ರ ಈ ಒಂದು ರಿಪ್ಲೈ ಅಷ್ಟೇ. ಸೊ ಐ ರಿಯಲಿ ಹೋಪ್ ಈ ಒಂದು ಬ್ಲಾಗಲ್ಲಿ ನಾನು ನಿಮಗೆ ಎಲ್ಲ ಲೈಕ್ ಟು ದ ಪಾಯಿಂಟ್ ಕೇಳಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಕೊಟ್ಟಿದ್ದೀನಿ ಅಂತ. ಫಸ್ಟ್ ಒಂದು ಗೃಹ ಪ್ರವೇಶಕ್ಕೆ ಏನು
ಏನು ಗಿಫ್ಟ್ ಕೊಟ್ಟೆ ಅದ್ರ ಬಗ್ಗೆ ಕೂಡ ಸುಮಾರು ಜನ ಕೇಳಿದ್ರಿ, ಅದಕ್ಕೆ ಆನ್ಸರ್ ಕೊಟ್ಟೆ. ಪ್ರೆಗ್ನೆಂಟ್ ಅಂತ ಕೇಳಿದ್ರಿ, ಅದಕ್ಕೂ ಆನ್ಸರ್ ಕೊಟ್ಟೆ. ಅಕ್ಕ ಮನೇಲಿ ಯಾಕೆ ಇರ್ತೀರಿ ಅಂತ ಕೇಳಿದ್ರಿ, ಅದಕ್ಕೂ ಆನ್ಸರ್ ಕೊಟ್ಟಿದ್ದೀನಿ. ಸೊ ಇದೇ ತುಂಬಾ ಮೇಜರ್ ಆಗಿ ಈ 3 ಕ್ವಶನ್ಸ್ ತುಂಬಾ ಬರ್ತಾ ಇತ್ತು. ಸೊ ಎಲ್ಲದಕ್ಕೂ ನಾನು ಆನ್ಸರ್ ಕೊಟ್ಟಿದ್ದೀನಿ ಅಂತ ಅನ್ಕೋತೀನಿ. ಇನ್ನೂ ನಿಮ್ಗೆ ಬೇರೆ ಡೌಟ್ಸ್ ಇದ್ರು ಅದ್ರ ಬಗ್ಗೆ ಕೂಡ ಕೇಳಿ. ಅಂಡ್ ಇನ್ನೊಂದು ಫ್ರೆಂಡ್ಸ್, ನಾನು ಮರ್ತ್ಬಿಟ್ಟೆ, ನಂಗೊಬ್ರು ಇದು ಕೂಡ ಕಾಮೆಂಟ್ ಮಾಡಿದ್ರು, ಅಮ್ಮ ಮನೆ ಇಂಟೀರಿಯರ್ಸ್ ಬಗ್ಗೆ ಹೇಳಿ ಅಂತ. ಸೊ ಇಂಟೀರಿಯರ್ಸ್ ಬಂದು ನಾನು ತುಂಬಾ ಸತಿ ಹೇಳಿದೀನಿ, ಕಾರ್ಪೆಂಟರ್ ಹತ್ರನೇ ಮಾಡಿಸಿರೋದು, ಇಂಟೀರಿಯರ್ ಡಿಸೈನ್ ಹತ್ರ ಮಾಡಿಸಿಲ್ಲ ಅಂತ. ಅಂಡ್ ದೇವ್ರ ಮನೆ ಬಗ್ಗೆ ಕೂಡ ಕೇಳಿದ್ರಿ, ದೇವ್ರ ಮನೆಗೆ ಸ್ಪೆಸಿಫಿಕ್ ಆಗಿ ಎಷ್ಟಾಯ್ತು, ಬಿಕಾಸ್ ನಾವು ಕಟ್ಸ್ತಾ ಇದೀವಿ ಮನೆನ, ನಮಗೂ ಇನ್ಫಾರ್ಮೇಶನ್ ಬೇಕು ಅಂತ. ಸೊ ಸ್ಪೆಸಿಫಿಕ್ ದೇವ್ರ ಮನೆಗಿಂತ ಓವರ್ ಆಲ್ ಇಂಟೀರಿಯರ್ಸ್, ಓಕೆನಾ, ಇಂಟೀರಿಯರ್ಸ್ ಪ್ಲಸ್ ದೇವ್ರ ಮನೆ ಸೇರಿ 6 to 7 lakhs ಆಗಿದೆ. ಅಂಡ್ ನಾವು ಮಾಡಿಸಿದ್ದು ಲೈಕ್ ಲೋಕಲ್, ಇವಾಗ ನಮ್ಮ ಊರು ಹಿರಿಸೇವೆ ಹತ್ರ ಬಾಳ್ಗಂಚಿ ಅಲ್ವಾ, ಸೊ ಅಲ್ಲಿ ಲೋಕಲೈಟ್ಸ್ ಯಾರು ಇರ್ತಾರಲ್ವಾ ಅವ್ರ ಹತ್ರನೇ ಎಲ್ಲ ಮಾಡಿಸಿದ್ದು. ಸ್ಪೆಸಿಫಿಕ್ ಆಗಿ ಫೋನ್ ನಂಬರ್ ಅವೆಲ್ಲ ಏನೂ ಇಲ್ಲ ಫ್ರೆಂಡ್ಸ್ ನನ್ನ ಹತ್ರ. ಸೊ ಎಸ್ ಸರ್, ರಿಯಲಿ ಹೋಪ್ ನಿಮಗೆ ನನ್ನ ಈ ಒಂದು ಸಿಂಪಲ್ ಆದ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಲಿಟ್ರಲಿ ನಿಮ್ಗೆಲ್ಲ ಏನೆಲ್ಲ ಕ್ವೆರೀಸ್ ಇತ್ತು, ಕ್ವಶನ್ಸ್ ಇತ್ತು, ರಿಪೀಟೆಡ್ ಆಗಿ ಏನಂಗೆ ಕ್ವಶನ್ಸ್ ಬರ್ತಾ ಇತ್ತಲ್ಲ ಅದನ್ನೇ ಆಲ್ಮೋಸ್ಟ್ ಎಲ್ಲ ಆನ್ಸರ್ ಮಾಡಿದ್ದೀನಿ. ಲೈಕ್ ಅಮ್ಮ ಮನೆ ಗೃಹಪುರುಷಕ್ಕೆ ಏನು ಗಿಫ್ಟ್ ಕೊಟ್ರಿ, ಲಕ್ಷ್ಮಿ ನೀವು ಪ್ರೆಗ್ನೆಂಟಾ, ಮತ್ತೆ ಇನ್ನೊಂದೇನು ಯಾಕೆ ಅಮ್ಮ ಅಂದರೆ ಅಕ್ಕ ಮನೇಲಿ ಜಾಸ್ತಿ ಇರ್ತೀನಿ. ಸೊ ಇವೆಲ್ಲ ಕ್ವಶನ್ಸ್ಗೆ ಆನ್ಸರ್ ಕೊಟ್ಟಿದ್ದೀನಿ. ಇದು ಅಲ್ಲದೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ರೆ ಅದನ್ನು ಕೂಡ ಕೇಳಿ. ಒಂದು ಕ್ಯೂ ಎನ್ ಎ ವ್ಲಾಗೇ ಮಾಡಿಬಿಡೋಣ ಗೈಸ್. ಸೊ ಎಸ್, ಈ ಒಂದು ವ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೂ ನಾನು ಹೊಸ ಮ್ಯಾಟ್ರೆಸ್ ಕೂಡ ತಗೊಂಡಿದ್ದೀನಲ್ವಾ, ಮ್ಯಾಟ್ರೆಸ್, ಅದರಲ್ಲಿ ಇವಾಗ ನಮಗೆ ಸೇಲ್ ನಡೀತಾ ಇದೆ ಗೈಸ್, 55% ಆಫ್ ಸೇಲ್ ನಡೀತಾ ಇದೆ. ಅಂಡ್ ಪ್ಲಸ್ ನೀವು ನನ್ನ ಕೂಪನ್ ಕೋಡ್ LP15 ಯೂಸ್ ಮಾಡಿದ್ರೆ ಪ್ಲಸ್ 15% ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ನಾನು ನಿಮಗೆ ಪ್ರತಿಯೊಂದು ಲೈಕ್ ಲಿಂಕ್ ಆಗಿರಲಿ ಮತ್ತೆ ಕೂಪನ್ ಕೋಡ್ ಎಲ್ಲಾನು ಶೇರ್ ಮಾಡಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಸೊ ಚೆಕ್ಔಟ್ ಮಾಡಿ ಹಾಗೂ ಕಾಮೆಂಟ್ ಮೂಲಕ ತಿಳಿಸಿ, ಓಕೆನಾ.